Hey everyone, it's me Sana Sangam. Welcome back to my YouTube channel. ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ಗೆ ನಾನು ಇಂಪಾರ್ಟೆಂಟ್ ಕ್ವಶನ್ ಸೀರೀಸನ್ನು ಸ್ಟಾರ್ಟ್ ಮಾಡಿದೆ. ಈಗಾಗಲೇ ಫಿಸಿಕ್ಸಲ್ಲಿ ಒಂದು ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಈ ಚಾಪ್ಟರಿನ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ ವಿಡಿಯೋ ಅಪ್ಲೋಡ್ ಆಗಿದೆ. ಇದಕ್ಕಂತಲೇ ನಾನು ಸಪ್ರೇಟ್ ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ. ಇಂಪಾರ್ಟೆಂಟ್ ಕ್ವಶನ್ ಸೀರೀಸ್ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ 2024 ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಪ್ಲೇಲಿಸ್ಟ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ನೀವು ಅಲ್ಲಿ ಹೋಗಿ ಈ ವಿಡಿಯೋಸನ್ನು ನೋಡ್ಬೋದು. ನಾನು ಈಗಾಗಲೇ PCMB ಕನ್ನಡ ಆ್ಯಂಡ್ ಇಂಗ್ಲೀಷ್ ಈ 6 ಸಬ್ಜೆಕ್ಟ್ ಬ್ಲೂ ಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ನೋಡಿಲ್ಲ ಅಂದರೆ ನೋಡಿ, ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಇವತ್ತು ನಾನು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಈ ಚಾಪ್ಟ್ರಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸನ್ನು ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ನಿಮ್ಮ ಫೈನಲ್ ಎಕ್ಸಾಮಿನೇಷನಲ್ಲಿ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಈ ಚಾಪ್ಟರಿಂದ ಟೋಟಲ್ 12 ಮಾರ್ಕ್ಸಿಂದ ಕ್ವಶನ್ಸನ್ನು ಕೇಳ್ತಾರೆ. 1 ಮಾರ್ಕ್ ಕ್ವಶನ್ 2 ಕ್ವಶನ್ ಇರುತ್ತೆ, 2 ಮಾರ್ಕ್ ಕ್ವಶನ್ 1 ಕ್ವಶನ್ ಇರುತ್ತೆ, 3 ಮಾರ್ಕ್ಸ್ ಕ್ವಶನ್ 1 ಕ್ವಶನ್ ಇರುತ್ತೆ, 5 ಮಾರ್ಕ್ಸ್ ಕ್ವಶನ್ 1 ಕ್ವಶನ್ ಇರುತ್ತೆ. 5 ಮಾರ್ಕ್ಸ್ ಕ್ವಶನ್ ಏನು 1 ಕ್ವಶನ್ ಇರುತ್ತೋ ಅದು ಡಿರೈವೇಷನ್ ಆಗಿರುತ್ತೆ. 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಯಾವುದಿದು ಅಂತ ನೋಡೋದಾದ್ರೆ, ಫಸ್ಟ್ ಕ್ವಶನ್ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಆಂಪಿಯರ್ಸ್ ಸರ್ಕ್ಯೂಟ್ ಅಲ್ಲ. ನಾನು ಹೇಳ್ತಾನೆ ಇರ್ತೀನಿ ಏನೇನು ಲಾಸ್ಗಳು ಬರುತ್ತೋ ಅದು ತುಂಬ ಇಂಪಾರ್ಟೆಂಟ್ ನಿಮ್ಮ ಫೈನಲ್ ಎಕ್ಸಾಮಿನೇಷನಲ್ಲಿ. ಇಲ್ಲಿ ಆಂಪಿಯರ್ಸ್ ಸರ್ಕ್ಯೂಟ್ ಅಲ್ಲ ಅಂತ ಏನಂತ ಕೇಳಿದ್ದಾರೆ, ಸೊ ನೀವು ಸ್ಟೇಟ್ಮೆಂಟನ್ನು ಬರೀಬೇಕು. ಆ್ಯಂಡ್ ಆಂಪಿಯರ್ಸ್ ಸರ್ಕ್ಯೂಟ್ ಅಲ್ಲ, ಎಕ್ಸ್ಪ್ರೆಷನನ್ನು ಬರೀಬೇಕಾಗುತ್ತೆ. ಎಕ್ಸ್ಪ್ರೆಷನಲ್ಲಿ ಏನೇನು ಟರ್ಮ್ಸ್ ಇದೆಯೋ ಅದನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಓಕೆ, ನಾನಿಲ್ಲಿ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದೀನಿ, ಆ ಟರ್ಮ್ಸ್ ಏನೇನಿದೆಯೋ ಅದರದ್ದು. ಓಕೆ, ಸೆಕೆಂಡ್ ಕ್ವಶನ್ ನೋಡಿ, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಬಯೋಸಾವರ್ಟ್ಸ್ ಲಾ. ಟೋಟಲ್ ಈ ಚಾಪ್ಟರಲ್ಲಿ ನಿಮಗೆ 2 ಲಾಸ್ ಬರುತ್ತೆ. ಒಂದು ಆಂಪಿಯರ್ಸ್ ಸರ್ಕ್ಯೂಟ್ ಅಲ್ಲ, ಇನ್ನೊಂದು ಬಯೋಸಾವರ್ಟ್ಸ್ ಲಾ. ಬಯೋಸಾವರ್ಟ್ಸ್ ಲಾ ನೀವು ಸ್ಟೇಟ್ಮೆಂಟನ್ನು ಬರೀಬೇಕು. ಆ್ಯಂಡ್ ಅದರ ಜೊತೆಗೆ ನೀವು ಬಯೋಸಾವರ್ಟ್ಸ್ ಲಾದು ಎಕ್ಸ್ಪ್ರೆಷನನ್ನು ಬರೀಬೇಕಾಗುತ್ತೆ. ಆ್ಯಂಡ್ ಎಕ್ಸ್ಪ್ರೆಷನಲ್ಲಿ ಏನೇನು ಟರ್ಮ್ಸ್ ಇರುತ್ತೋ ಅದನ್ನು ನೀವು ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ. ಎಕ್ಸ್ಪ್ಲನೇಷನ್ ಇಸ್ ನಥಿಂಗ್ ಬಟ್ ಆ ಎಕ್ಸ್ಪ್ರೆಷನಲ್ಲಿ ಏನೇನು ಟರ್ಮ್ಸ್ ಇರುತ್ತೋ ಅದ್ರ ಮೀನಿಂಗನ್ನು ಬರೀಬೇಕಾಗುತ್ತೆ. ಸಪೋಸ್ ಇವಾಗ DB ಅಂದರೆ ಏನು, ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಅಂತ ನೀವು ಬರೀಬೇಕಾಗುತ್ತೆ. μ0 ಅಂದರೆ ಪರ್ಮಿಯಬಿಲಿಟಿ ಆಫ್ ಫ್ರೀ ಸ್ಪೇಸ್ ಅಂತ ಬರೀಬೇಕಾಗುತ್ತೆ. I ಅಂದರೆ ಎಲೆಕ್ಟ್ರಿಕ್ ಕರೆಂಟ್ ಅಂತ, DL ಅಂದರೆ ಲೆಂತ್, R ಅಂದರೆ ಡಿಸ್ಟೆನ್ಸ್ ಅಂತ. ನೆಕ್ಸ್ಟ್ ಕ್ವಶನ್ ನೋಡಿ, ಥರ್ಡ್ ಕ್ವಶನ್ ಏನಿದೆ ಅಂತಂದರೆ, ಥರ್ಡ್ ಕ್ವಶನ್ ಮೆನ್ಷನ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಅಟ್ ದ ಸೆಂಟರ್ ಆನ್ ಆಕ್ಸಿಸ್ ಆಫ್ ಅ ಕರೆಂಟ್ ಕ್ಯಾರಿಂಗ್ ಸೊಲೆನಾಯ್ಡ್. ಎಕ್ಸ್ಪ್ಲೇನ್ ದ ಟರ್ಮ್ಸ್. ದಟ್ ಈಸ್ ನಥಿಂಗ್ ಬಟ್ ಸೊಲೆನಾಯ್ಡ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸ್ಪ್ರೆಷನನ್ನು ಕೇಳಿದ್ದಾರೆ. ಎಕ್ಸ್ಪ್ರೆಷನ್ ಇದೆ ಆ್ಯಂಡ್ ಎಕ್ಸ್ಪ್ರೆಷನಲ್ಲಿ ಏನೇನು ಟರ್ಮ್ಸ್ ಇದೆಯೋ ಆ ಟರ್ಮ್ಸನ್ನು ಕೂಡ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡಿ, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಸ್ಪೀಡ್ ಆಫ್ ಲೈಟ್ ಇನ್ ಟರ್ಮ್ಸ್ ಆಫ್ μ0 ಆ್ಯಂಡ್ ಎಕ್ಸ್ಪ್ಲೇನ್ ನಾಟ್. ಎಕ್ಸ್ಪ್ಲೇನ್ ದ ಟರ್ಮ್ಸ್ ಅಂತ ಕೇಳಿದ್ದಾರೆ. ಸ್ಪೀಡ್ ಆಫ್ ಲೈಟ್ದು ಎಕ್ಸ್ಪ್ರೆಷನನ್ನು ಕೇಳಿದರೆ ಎಕ್ಸ್ಪ್ರೆಷನನ್ನು ಬರೆದಿದ್ದೀನಿ. ಆ್ಯಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್, ಎಕ್ಸ್ಪ್ರೆಷನಲ್ಲಿ ಏನೇನು ಟರ್ಮ್ಸ್ ಬರುತ್ತೋ ಅದನ್ನು ಎಕ್ಸ್ಪ್ಲನೇಷನನ್ನು ಕೊಡಬೇಕಾಗುತ್ತೆ. ಎಕ್ಸ್ಪ್ಲನೇಷನ್ನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಫಿಫ್ತ್ ಕ್ವಶನ್ ನೋಡೋಣ. ಫಿಫ್ತ್ ಕ್ವಶನ್ ಏನೇನಿದೆ ಅಂತಂದರೆ, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೋರ್ಸ್ ಪರ್ ಯೂನಿಟ್ ಲೆಂತ್ ಬಿಟ್ವೀನ್ ದ 2 ಲಾಂಗ್ ಸ್ಟ್ರೈಟ್ ಪ್ಯಾರಲಲ್ ಕಂಡಕ್ಟರ್ಸ್ ಕ್ಯಾರಿಂಗ್ ಕರೆಂಟ್. ಗಿವ್ ದ ನೇಚರ್ ಆಫ್ ಅ ಫೋರ್ಸ್ ಬಿಟ್ವೀನ್ 2 ಪ್ಯಾರಲಲ್ ಕಂಡಕ್ಟರ್ಸ್ ಕ್ಯಾರಿಂಗ್ ಕರೆಂಟ್ ಇನ್ ದ ಸೇಮ್ ಡೈರೆಕ್ಷನ್ ಅಂತಿದೆ. ಇದು ಈ ವರ್ಷ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ 2 ಮಾರ್ಕ್ಸ್ಗೆ ಕೇಳಿದ್ದಾರೆ. ಫೋರ್ಸ್ದು ಏನು ಕೇಳಿದ್ದಾರೆ, ಎಕ್ಸ್ಪ್ರೆಷನನ್ನು ಕೇಳಿದ್ದಾರೆ. ಎಕ್ಸ್ಪ್ರೆಷನಲ್ಲಿ ಏನೇನು ಬರುತ್ತೋ ಆ ಟರ್ಮ್ಸನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಆ್ಯಂಡ್ ನೇಚರ್ ಆಫ್ ಫೋರ್ಸ್ ಹೇಗಿರುತ್ತೆ ಅನ್ನೋದನ್ನು ಕೂಡ ನೀವು ಮೆನ್ಷನ್ ಮಾಡಬೇಕು. ನೇಚರ್ ಆಫ್ ಎ ಫೋರ್ಸ್ ಅಟ್ರಾಕ್ಟಿವ್ ಫೋರ್ಸ್ ಆಗಿರುತ್ತೆ ಅಂತ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ ನೋಡಿ, ಸಿಕ್ಸ್ತ್ ಕ್ವಶನ್ ಸ್ಟೇಟ್ ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡೆಡ್ ಕಾರ್ಕ್ ಸ್ಕ್ರೀವ್ ರೂಲ್ ಅಂತ ಇದೆ. ಇದು 2 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಜಸ್ಟ್ ನೀವು ಸ್ಟೇಟ್ಮೆಂಟನ್ನು ಬರೆದ್ರೆ ಸಾಕು, ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಸ್ಟೇಟ್ಮೆಂಟ್ ಏನಿದೆಯೋ ನಾನು ಇದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಇದನ್ನು ಚೆನ್ನಾಗಿ ಓದ್ಕೊಂಡು ಕಲ್ತ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸೆವೆಂತ್ ಕ್ವಶನ್ ನೋಡಿ. ಸೆವೆಂತ್ ಕ್ವಶನ್ ಏನಿದೆ ಅಂತಂದರೆ, ಲಾರೆನ್ಸ್ ಫೋರ್ಸ್ ಅಂತಂದರೆ ಏನು, ಲಾರೆನ್ಸ್ ಫೋರ್ಸು ಯಾವ್ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಕೇಳಿದ್ದಾರೆ. ಲಾರೆನ್ಸ್ ಫೋರ್ಸ್ನ ಡೆಫಿನೇಷನನ್ನು ಬರೆದಿದ್ದೀನಿ. ಆ್ಯಂಡ್ ಇದು ಯಾವ್ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿದೆ ಅನ್ನೋ ಫ್ಯಾಕ್ಟರ್ಸನ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಇದನ್ನು 2 ಮಾರ್ಕ್ಸ್ಗೂ ಕೂಡ ಕೇಳ್ಬೋದು, ಆ್ಯಸ್ ವೆಲ್ ಆಸ್ 3 ಮಾರ್ಕ್ಸ್ಗೂ ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡಿ ಏಯ್ತ್ ಕ್ವಶನ್ ಏನಿದೆ ಅಂತಂದರೆ, ಎಕ್ಸ್ಪ್ರೆಷನ್ ಫಾರ್ ಲಾರೆನ್ಸ್ ಫೋರ್ಸ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್. ಲಾರೆನ್ಸ್ ಫೋರ್ಸ್ ಅಂತ ಬಂದಾಗ ನೀವು ಲಾರೆನ್ಸ್ ಫೋರ್ಸ್ ಅಂದರೆ ಏನು ಡೆಫಿನೇಷನನ್ನು ಕಲಿಬೇಕಾಗುತ್ತೆ. ಲಾರೆನ್ಸ್ ಫೋರ್ಸ್ ಯಾವ್ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಲಾರೆನ್ಸ್ ಫೋರ್ಸ್ದು ಏನು ಎಕ್ಸ್ಪ್ರೆಷನ್ ಆ್ಯಂಡ್ ಎಕ್ಸ್ಪ್ರೆಷನಲ್ಲಿ ಏನೇನು ಟರ್ಮ್ಸ್ ಬರುತ್ತೋ ಅದು ನಿಮಗೆ ಪಕ್ಕ ಗೊತ್ತಿರಬೇಕು. ಇದು ಕೇಳುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಲಾರೆನ್ಸ್ ಫೋರ್ಸ್ದು ನಾನು ಎಕ್ಸ್ಪ್ರೆಷನನ್ನು ಮೆನ್ಷನ್ ಮಾಡಿದ್ದೀನಿ. ಆ್ಯಂಡ್ ಎಕ್ಸ್ಪ್ರೆಷನಲ್ಲಿ ಏನೇನು ಟರ್ಮ್ಸ್ ಬರುತ್ತೋ ಅದನ್ನು ಕೂಡ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಏಯ್ತ್ ಕ್ವಶನ್ ಆಯಿತು. ನೆಕ್ಸ್ಟ್ ನೈನ್ತ್ ಕ್ವಶನ್ ನೋಡೋಣ. ನೈನ್ತ್ ಕ್ವಶನ್ ಏನಿದೆ ಅಂತಂದರೆ, ಬಯೋಸಾವರ್ಟ್ಸ್ ಲಾನ ವೆಕ್ಟರ್ ಫಾರ್ಮಲ್ಲಿ ಬರೀರಿ ಅಂತ ಕೇಳಿದ್ದಾರೆ. ಆ್ಯಂಡ್ ಅದರಲ್ಲಿ ಇರ್ತಕ್ಕಂಥ ಟರ್ಮ್ಸನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದರೆ, ನಾನು ಇಲ್ಲಿ ಎಕ್ಸ್ಪ್ರೆಷನನ್ನು ಬರೆದಿದ್ದೀನಿ. ಅಲಾಂಗ್ ವಿತ್ ದಟ್ ಎಕ್ಸ್ಪ್ರೆಷನಲ್ಲಿ ಏನೇನು ಟರ್ಮ್ಸ್ ಬರುತ್ತೋ ಅದನ್ನು ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ. ಇದಿಷ್ಟು ನಿಮಗೆ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಆಗಿತ್ತು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಚಾಪ್ಟರಿಂದ. ನೆಕ್ಸ್ಟ್ 3 ಮಾರ್ಕ್ ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ ಯಾವುದಿರುತ್ತೆ, ಹೇಗೆ ಕೇಳ್ತಾರೆ ಅನ್ನೋದು ನೋಡೋದಾದರೆ, ಫಸ್ಟ್ ಕ್ವಶನ್ ನೋಡಿ, ಎಕ್ಸ್ಪ್ಲೇನ್ ಹೌ ಗ್ಯಾಲ್ವನೋಮೀಟರ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಆಮೀಟರ್ ವಿತ್ ಅ ಸರ್ಕ್ಯೂಟ್ ಡಯಾಗ್ರಾಮ್. ವೆರಿ ಇಂಪಾರ್ಟೆಂಟ್. ಗ್ಯಾಲ್ವನೋಮೀಟರಿಂದ ಆಮೀಟರ್ಗೆ ನೀವು ಹೇಗೆ ಕನ್ವರ್ಟ್ ಮಾಡ್ತೀರಾ ಆ್ಯಂಡ್ ಸರ್ಕ್ಯೂಟ್ ಡಯಾಗ್ರಾಮ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್. ನೀವು ಚೆನ್ನಾಗಿ ಕಲ್ತ್ಕೊಳ್ಳಿ. 3 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ತುಂಬಾ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡಿ, ಎಕ್ಸ್ಪ್ಲೇನ್ ಹೌ ಗ್ಯಾಲ್ವನೋಮೀಟರ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ವೋಲ್ಟ್ ಮೀಟರ್ ವಿತ್ ಅ ಸರ್ಕ್ಯೂಟ್ ಡಯಾಗ್ರಾಮ್.
ಡಯಾಗ್ರಾಮ್. ಗ್ಯಾಲ್ವನೋಮೀಟರನ್ನು ಆ್ಯಮೀಟರ್ ಆಗಿ ಹೇಗೆ ಕನ್ವರ್ಟ್ ಮಾಡ್ತೀರಾ ಅದು ಕೂಡ ಇಂಪಾರ್ಟೆಂಟ್, ಜೊತೆಗೆ ಗ್ಯಾಲ್ವನೋಮೀಟರನ್ನು ವೋಲ್ಟ್ ಮೀಟರ್ ಆಗಿ ಹೇಗೆ ಕನ್ವರ್ಟ್ ಮಾಡ್ತೀರಾ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೂ ಕೂಡ ನೀವು ಸರ್ಕ್ಯೂಟ್ ಡಯಾಗ್ರಾಮನ್ನು ಹಾಕಬೇಕಾಗುತ್ತೆ. ಇವೆರಡನ್ನು ನೀವು ಪಕ್ಕ ಕಲ್ತ್ಕೊಳ್ಳಿ, 3 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ತುಂಬಾ ಇರುತ್ತೆ. ನೆಕ್ಸ್ಟ್ ನೋಡೋಣ ಥರ್ಡ್ ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ ಯಾವುದಿದೆ ಅಂತ ನೋಡೋಣ. ಇದರಲ್ಲಿ ನೋಡಿ 3 ಮಾರ್ಕ್ಸಲ್ಲಿ ಈ ಚಾಪ್ಟರಿಂದ 3 ಮಾರ್ಕ್ಸಲ್ಲಿ 2 ಡಿರವೇಷನ್ ಬರುತ್ತೆ ಆ್ಯಂಡ್ 5 ಮಾರ್ಕ್ಸಲ್ಲಿ 3 ಡಿರವೇಷನ್ ಬರುತ್ತೆ. ಟೋಟಲ್ ಎಷ್ಟು ಡಿರವೇಷನ್ ಆಯಿತು? ಟೋಟಲ್ 5 ಡಿರವೇಷನ್ ಆಯಿತು. ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಲ್ಲಿ ಇಂಪಾರ್ಟೆಂಟ್ 5 ಡಿರವೇಷನ್ ಬರುತ್ತೆ. ಈ 5 ಡಿರವೇಷನ್ ಅಂತೂ ನೀವು ಮಸ್ಟ್ ಆ್ಯಂಡ್ ಶುಡ್ ಆಗಿ ಪ್ರಾಕ್ಟೀಸ್ ಮಾಡಲೇಬೇಕು, ಪಕ್ಕ ನಿಮಗೆ ಗೊತ್ತಿರಬೇಕು. ಬಿಕಾಸ್ ಇದನ್ನು ಫೈನಲ್ ಎಕ್ಸಾಮಿನೇಷನಲ್ಲಿ ಕೇಳುವಂಥ ಚಾನ್ಸಸ್ 99% ಇರುತ್ತೆ. ಓಕೆ, ಹಾಗಾಗಿ ಚೆನ್ನಾಗಿ ಕಲ್ತ್ಕೊಳ್ಳಿ. 3 ಮಾರ್ಕ್ಸ್ಗೆ 2 ಡಿರವೇಷನ್ಸ್ ಇರುತ್ತೆ ಅಂತ ನಾನು ಹೇಳಿದೆ. ಇದರಲ್ಲಿ ಫಸ್ಟ್ ಡಿರವೇಷನ್ ನೋಡಿ, ಒಬ್ಟೈನ್ ಆನ್ ಎಕ್ಸ್ಪ್ರೆಷನ್ ಫಾರ್ ದ ರೇಡಿಯಸ್ ಆಫ್ ಎ ಸರ್ಕ್ಯುಲರ್ ಪಾತ್ ಟೇಕನ್ ಬೈ ಎ ಚಾರ್ಜಡ್ ಪಾರ್ಟಿಕಲ್ ಮೂವಿಂಗ್ ಪರ್ಪೆಂಡಿಕ್ಯುಲರ್ ಟು ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಇದು ಈ ವರ್ಷ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲಿ 3 ಮಾರ್ಕ್ಸ್ಗೆ ಕೇಳಿದ್ದಾರೆ. ಇದು ಫಸ್ಟ್ ಡಿರವೇಷನ್ ಆಯಿತು. ಡಿರವೇಷನ್ಗೆ ಹೇಗೆ ಡಿರೈವ್ ಮಾಡಬೇಕು ಅಂತ ನಾನು ಆನ್ಸರನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ, ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು. ನೆಕ್ಸ್ಟ್ ನೋಡಿ ಫೋರ್ತ್ ಕ್ವಶನ್, ಇದು ಕೂಡ ಒಂದು ಡಿರವೇಷನ್, 3 ಮಾರ್ಕ್ಸ್ ಡಿರವೇಷನ್. ಸ್ಟೇಟ್ ಆಂಪಿಯರ್ಸ್ ಸರ್ಕ್ಯೂಟ್ ಅಲ್ಲ, ಎಗೇನ್ ಆಂಪಿಯರ್ಸ್ ಸರ್ಕ್ಯೂಟ್ ಅಲ್ಲ, ಸ್ಟೇಟ್ಮೆಂಟನ್ನು ಕೇಳಿದರೆ ಫೈನ್. ಅರೈವ್ ದ ಎಕ್ಸ್ಪ್ರೆಷನ್ ಫಾರ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಅರೌಂಡ್ ಎ ಸ್ಟ್ರೈಟ್ ಕಂಡಕ್ಟರ್. ಇದು ಕೂಡ ಇನ್ನೊಂದು ಡಿರವೇಷನ್ 3 ಮಾರ್ಕ್ಸ್ಗೆ. ಸಿಂಪಲ್ ಡಿರವೇಷನ್, ಇದನ್ನು ಕೂಡ ನೀವು ಕಲಿಬೇಕಾಗತ್ತೆ. 3 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಏನೇನು ಡಿರವೇಷನನ್ನು ನೀವು ಬರೀಬೇಕು ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಇದನ್ನು ನೋಡಿ ನೀವು ಕಲ್ತ್ಕೊಳ್ಳಿ. ಇದಿಷ್ಟು 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಆಗಿತ್ತು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಚಾಪ್ಟರಿಂದ. ಈಗ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಯಾವುದಿದು ಅಂತ ನೋಡೋಣ. ನಾನು ಮುಂಚೆ ಹೇಳ್ದಂಗೆ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸಲ್ಲಿ ನಿಮಗೆ ಫೈನಲ್ ಎಕ್ಸಾಮಿನೇಷನಲ್ಲಿ ಡಿರವೇಷನ್ಸನ್ನು ಕೇಳ್ತಾರೆ 5 ಮಾರ್ಕ್ಸ್ಗೆ. ಆಲ್ಮೋಸ್ಟ್ ಈ ಚಾಪ್ಟರಿಂದ 3 ಡಿರವೇಷನ್ಸ್ ಇದೆ 5 ಮಾರ್ಕ್ಸ್ಗೆ. ಇದನ್ನಂತೂ ನೀವು ಕಲಿಯಲೇಬೇಕಾಗತ್ತೆ. ಫಸ್ಟ್ ಡಿರವೇಷನ್ ನೋಡಿ, ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ಎ ಸರ್ಕ್ಯುಲರ್ ಕರೆಂಟ್ ಲೂಪ್ ಯೂಸಿಂಗ್ ಬಯೋಸಾವರ್ಟ್ಸ್ ಲಾ ಅಂತ ಇದೆ. ಇದನ್ನು 5 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಈ ಕ್ವಶನನ್ನು ಈ ವರ್ಷ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲಿ 5 ಮಾರ್ಕ್ಸ್ಗೆ ಕೇಳಿದ್ದಾರೆ. ಓಕೆ, ಆನ್ಸರ್ ಏನೇನು ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಇದನ್ನು ನೋಡಿ ನೀವು ಕಲ್ತ್ಕೋಬೋದು. ನೆಕ್ಸ್ಟ್ ನೋಡಿ ಸೆಕೆಂಡ್ ಕ್ವಶನ್, 5 ಮಾರ್ಕ್ಸಲ್ಲಿ ಸೆಕೆಂಡ್ ಇಂಪಾರ್ಟೆಂಟ್ ಕ್ವಶನ್, ದಟ್ ಈಸ್ ನಥಿಂಗ್ ಬಟ್ ಡಿರೈವೇಷನ್. ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಅ ಫೋರ್ಸ್ ಬಿಟ್ವೀನ್ ದ 2 ಪ್ಯಾರಲಲ್ ಕಂಡಕ್ಟರ್ಸ್ ಕ್ಯಾರಿಂಗ್ ಕರೆಂಟ್, ಹೆನ್ಸ್ ಡಿಫೈನ್ 1 ಆಂಪಿಯರ್. ಇದು ಕೂಡ 5 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಆನ್ಸರ್ ಏನೇನು ಬರೀಬೇಕು ಅನ್ನೋದನ್ನು ನಾನು PDF ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇಷ್ಟನ್ನು ನೀವು ಬರೆದ್ರೆ 5 ಮಾರ್ಕ್ಸ್ ಆರಾಮಾಗಿ ನಿಮಗೆ ಸಿಗುತ್ತೆ. ಓಕೆ, ನೆಕ್ಸ್ಟ್ ಥರ್ಡ್ ಡಿರವೇಷನ್ ನೋಡಿ, ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಅ ಟಾರ್ಕ್ ಆ್ಯಕ್ಟಿಂಗ್ ಆನ್ ಅ ರೆಕ್ಟಾಂಗ್ಯುಲರ್ ಕರೆಂಟ್ ಲೂಪ್ ಇನ್ ಅ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಇದು ಕೂಡ ಒಂದು ಡಿರವೇಷನ್, 5 ಮಾರ್ಕ್ಸ್ ಡಿರವೇಷನ್. ಇದನ್ನು ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ ನಿಮ್ಮ ಫೈನಲ್ ಎಕ್ಸಾಮಿನೇಷನ್ಗೆ. ಓಕೆ, ಸೊ ಟೋಟಲ್ ಆಗಿ ನೀವು 3 ಮಾರ್ಕ್ಸಲ್ಲಿ 2 ಡಿರವೇಷನ್ ಆ್ಯಂಡ್ 5 ಮಾರ್ಕ್ಸಲ್ಲಿ 3 ಡಿರವೇಷನ್, ಟೋಟಲ್ 5 ಡಿರವೇಷನ್ ಅಂತೂ ಈ ಚಾಪ್ಟರಿಂದ ಕಲೀಲೇಬೇಕಾಗುತ್ತೆ. ಓಕೆ, ನೆನಪಿರಲಿ, ಈ ಚಾಪ್ಟರಲ್ಲಿ ಯಾವುದೇ ನ್ಯೂಮ್ಯಾರಿಕಲ್ಸ್ ಇರೋದಿಲ್ಲ. ಓಕೆ, ಈಗ 2 ಮಾರ್ಕ್ಸ್ ಆಯಿತು, 3 ಮಾರ್ಕ್ಸ್ ಆಯಿತು, 5 ಮಾರ್ಕ್ಸ್ ಆಯಿತು. ಲಾಸ್ಟ್ಗೆ 1 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಾದ್ರು ಕೇಳ್ಬೋದು ಅನ್ನೋದನ್ನು ನೋಡೋಣ. 1 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸಲ್ಲಿ ಫಸ್ಟ್ ಕ್ವಶನ್ ನೋಡಿ, ದ ಲೊರೆನ್ಸ್ ಫೋರ್ಸ್ ಇಸ್ ದ ಫೋರ್ಸ್ ಆನ್ ಅ ಚಾರ್ಜ್ಡ್ ಪಾರ್ಟಿಕಲ್ ಮೂವಿಂಗ್ ಇನ್ ಅ ರೀಜನ್ ಕಂಟೈನಿಂಗ್ ಡ್ಯಾಶ್ ಅಂತ ಇದೆ. ಇದು ಈ ವರ್ಷ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲಿ 1 ಮಾರ್ಕಿಗೆ ಕೇಳಿದರೆ ಆನ್ಸರ್ ಬೋತ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ನೆಕ್ಸ್ಟ್ ಕ್ವಶನ್ ನೋಡಿ, ಎ ಕನ್ವೀನಿಯಂಟ್ ವೇ ಟು ಇನ್ಕ್ರೀಸ್ ದ ಕರೆಂಟ್ ಸೆನ್ಸಿಟಿವಿಟಿ ಆಫ್ ಎ ಗ್ಯಾಲ್ವನೋಮೀಟರ್ ಈಸ್ ಟು ಡ್ಯಾಶ್ ದ ನಂಬರ್ ಆಫ್ ಟರ್ನ್ಸ್ ಆಫ್ ದ ಕಾಯಿಲ್ ಅಂತ ಇದೆ. ಇದು ಕೂಡ ಈ ವರ್ಷ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲಿ 1 ಮಾರ್ಕ್ಸಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ ಕೇಳಿದರೆ ಆನ್ಸರ್ ಇನ್ಕ್ರೀಸಿಂಗ್. ಈ ರೀತಿಯೂ ಕೂಡ ನಿಮ್ಮ ಫೈನಲ್ ಎಕ್ಸಾಮಿನೇಷನಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡಿ, ವಾಟ್ ಈಸ್ ಅ ಲೊರೆನ್ಸ್ ಫೋರ್ಸ್. ನಾನು ಮುಂಚೆ ಹೇಳಿದೆ ಲೊರೆನ್ಸ್ ಫೋರ್ಸ್ ತುಂಬ ಇಂಪಾರ್ಟೆಂಟ್ ಈ ಚಾಪ್ಟರಲ್ಲಿ. ಲೊರೆನ್ಸ್ ಫೋರ್ಸ್ ಡೆಫಿನೇಷನ್, ಎಕ್ಸ್ಪ್ರೆಷನ್, ಫ್ಯಾಕ್ಟರ್ಸ್, ಎಕ್ಸ್ಪ್ರೆಷನಲ್ಲಿ ಬರ್ತಕ್ಕಂಥ ಟರ್ಮ್ಸನ್ನು ನೀವು ಕಲೀಲೇಬೇಕಾಗುತ್ತೆ. ನೆಕ್ಸ್ಟ್ ನೋಡಿ ಫೋರ್ತ್ ಕ್ವಶನ್, ವೆನ್ ದ ಫೋರ್ಸ್ ಆನ್ ಅ ಚಾರ್ಜ್ ಮೂವಿಂಗ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಅಂತ ಇದೆ. ಇದು 2 ಮಾರ್ಕ್ಸ್ಗೆ ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ. ಡೈರೆಕ್ಟಾಗಿ 2 ಮಾರ್ಕ್ಸ್ಗೆ ಕೇಳಿದೆ, ಇದು ಕ್ವಶನ್ ಹೇಗಿದೆಯೋ ಹಾಗೆ ಕೇಳ್ತಾರೆ. ಆರ್ 1 ಮಾರ್ಕಿಗೆ MCQ ಅಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಐದರ್ ಅವರು ಮ್ಯಾಕ್ಸಿಮಮ್ ಅಂತಾದರೂ ಕೇಳ್ಬೋದು, ಆರ್ ಮಿನಿಮಮ್ ಅಂತಾದರೂ ಕೇಳ್ಬೋದು. ಇದಕ್ಕೆ ಆನ್ಸರನ್ನು ನಾನು ಮೆನ್ಷನ್ ಮಾಡಿದ್ದೀನಿ, ಇದನ್ನು ನೀವು ಪರ್ಫೆಕ್ಟಾಗಿ ಸ್ಟಡಿ ಮಾಡಿ. ನೆಕ್ಸ್ಟ್ ನೋಡಿ 1 ಮಾರ್ಕಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳ್ಬೋದು ನಿಮ್ಮ ಫೈನಲ್ ಎಕ್ಸಾಮಿನೇಷನಲ್ಲಿ ಅಂದರೆ, ಯಾವುದಾದ್ರೂ ಒಂದು ಫಿಸಿಕಲ್ ಕ್ವಾಂಟಿಟಿಯನ್ನು ಕೊಟ್ಟು ಅದರ SI ಯೂನಿಟನ್ನು ಕೇಳ್ಬೋದು. ಓಕೆ, ನೀವು NCERT ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿದ್ರೆ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಚಾಪ್ಟರ್ ಎಂಡಲ್ಲಿ ನಿಮಗೆ ಬ್ಲೂ ಕಲರ್ ಟೇಬಲ್ ಕಾಣಿಸುತ್ತೆ. ಬ್ಲೂ ಕಲರ್ ಟೇಬಲಲ್ಲಿ ಆ ಚಾಪ್ಟರಲ್ಲಿ ಬರ್ತಕ್ಕಂಥ ಎಲ್ಲ ಫಿಸಿಕಲ್ ಕ್ವಾಂಟಿಟಿಯನ್ನು ಮೆನ್ಷನ್ ಮಾಡಿದ್ದಾರೆ, ಸಿಂಬಲ್ ಕೊಟ್ಟಿದ್ದಾರೆ, ನೇಚರ್, ಡೈಮೆನ್ಷನ್ಸ್, ಯೂನಿಟ್ಸ್ ಆ್ಯಂಡ್ ರಿಮಾರ್ಕ್ಸ್ ಎಲ್ಲದನ್ನು ಕೂಡ ಕೊಟ್ಟಿದ್ದಾರೆ. ಆ ಒಂದು ಬ್ಲೂ ಕಲರ್ ಟೇಬಲನ್ನು ನಾನು ನನ್ನ PDF ಅಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ದಟ್ ನೀವು ಎಗೇನ್ NCERT ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿ ಆ ಟೇಬಲನ್ನು ಓಪನ್ ಮಾಡಿ ಸ್ಟಡಿ ಮಾಡುವಂಥ ಅವಶ್ಯಕತೆ ಇಲ್ಲ. ಒಂದು ಶಾರ್ಟಲ್ಲೇ ನೀವು PDF ಅನ್ನು ಸ್ಟಡಿ ಮಾಡಿ ಆದಮೇಲೆ ಲಾಸ್ಟಿಗೆ ಆ ಟೇಬಲನ್ನು ಸ್ಟಡಿ ಮಾಡಿದರೆ MCQಗೆ ಹೆಲ್ಪ್ ಆಗುತ್ತೆ.
ನೀವು ಇಲ್ಲಿ ನೋಡ್ಬೋದು ಫಿಸಿಕಲ್ ಕ್ವಾಂಟಿಟಿ, ಪರ್ಮಿಯಬಿಲಿಟಿ ಆಫ್ ಎ ಫ್ರೀ ಸ್ಪೇಸ್ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಮ್ಯಾಗ್ನೆಟಿಕ್ ಮೂಮೆಂಟ್ ಇದೆ, ಟೋರ್ಷನ್ ಕಾನ್ಸ್ಟೆಂಟ್ ಇದೆ. ಈ 4 ಫಿಸಿಕಲ್ ಕ್ವಾಂಟಿಟೀಸ್ದು SI ಯೂನಿಟನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಆ್ಯಸ್ ವೆಲ್ ಆಸ್ ಸಿಂಬಲ್ ಇದೆ ಆ್ಯಂಡ್ ನೇಚರ್ ಕೂಡ ಇದೆ. ನೀವು ಡೈಮೆನ್ಷನ್ಸ್ ಕಲೀಲಿಲ್ಲ ಅಂದರೂ ಪರವಾಗಿಲ್ಲ, ರಿಮಾರ್ಕ್ಸ್ ಕಲೀಲಿಲ್ಲ ಅಂದರೂ ಪರವಾಗಿಲ್ಲ, ಬಟ್ SI ಯೂನಿಟ್ಸನ್ನು ಅಂತೂ ಪಕ್ಕ ಕಲಿಬೇಕಾಗುತ್ತೆ. ಜೊತೆಗೆ ಸಿಂಬಲ್ ನಿಮಗೆ ಗೊತ್ತಿರಬೇಕು, ಯಾವುದಾದ್ರು ಫಿಸಿಕಲ್ ಕ್ವಾಂಟಿಟಿಗೆ ಯಾವುದಾದ್ರು ಸಿಂಬಲ್ ಇದೆ ಅಂತ, ಆ್ಯಂಡ್ ನೇಚರು ಕೂಡ ನಿಮಗೆ ಗೊತ್ತಿರಬೇಕು. ಇದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಆಗಿತ್ತು ಫ್ರಮ್ ದ ಲೆಸನ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ನಾನು ಲಾಸ್ಟ್ಗೆ ಏನು ಹೇಳ್ತೀನಿ ಅಂತಂದರೆ, ಈ ನಾನು ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ. ಇಂಪಾರ್ಟೆಂಟ್ ಕ್ವಶನ್ ಸೀರೀಸ್ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ 2024. ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸೊ ದಟ್ ನಿಮಗೆ ಹೇಗೆ ಹೆಲ್ಪ್ ಆಗ್ತಾ ಇದೆಯೋ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಫೈನಲ್ ಎಕ್ಸಾಮಿನೇಷನ್ಗೆ. ಓಕೆ, ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂತಂದರೆ ಲೈಕ್ ಮಾಡಿ ಆ್ಯಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಟೇಕ್ ಕೇರ್. ಬೈ ಗೈಸ್.